ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಆಫ್ಟರ್ನೂನಿಂದ ನನ್ನ ಡೇ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗಿಂದ ಸ್ವಲ್ಪ ಬೇಜಾರಲ್ಲಿದ್ವಿ, ಹಾಗಾಗಿ ವ್ಲಾಗನ್ನು ಮಾಡೋಕ್ಕಾಗಲಿಲ್ಲ. ಇಲ್ಲಿ ಅಮ್ಮ, ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾರೆ. ಇದು ವರಮಹಾಲಕ್ಷ್ಮಿ ಅದ ನೆಕ್ಸ್ಟ್ ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ವಾರ ಎಲ್ಲ ಆಗಿತ್ತಲ್ವ. ವರಮಹಾಲಕ್ಷ್ಮಿಗೆ ಹೆಂಗಿದ್ರು ಹಬ್ಬ ಮಾಡೋಕ್ಕೆ ಹೆಂಗಿದ್ರು ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಅಲ್ವಾ. ಈ ಟೈಮಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಬಂದುಬಿಟ್ರು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಅಂತಂದರೆ ಸ್ಯಾಟರ್ಡೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಮನೇಲಿ ಅಮ್ಮ, ಅಕ್ಕ ಆ್ಯಂಡ್ ಅಕ್ಕನ ಮಕ್ಕಳೆಲ್ಲ. ನಾನು ಮತ್ತು ಶಿವು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ವಿ. ನೈಟ್ ತಾನೇ ಶಿವರ್ನನ್ನ ಮೀಟ್ ಮಾಡ್ಕೊಂಡು ಹೋದರು. ನಾನು ಮತ್ತು ಅವರು ಜ್ಯೂಸ್ ಎಲ್ಲ ಕುಡ್ಕೊಂಡು ನಮ್ಮ ಮನೆಗೆ ಬಿಟ್ಬಿಟ್ಟು ಅವರು ಶಿವ ಮನೆಗೆ ಹೋದರು. ಹೋಗಿದ್ದು ಬಂದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ರಿಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ. ನನಗೆ ಹೇಳ್ಕೊಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನೈಟು ನನಗೂ ಕೂಡ ಲೈಟಾಗಿ ಜ್ವರ ಬಂದಿರೋ ಥರ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ತಲೆನೋವಂತೂ ಸಿಕ್ಕಾಪಟ್ಟೆ ಇತ್ತು. ಹಾಗೆ ಗಂಟ್ಲೂ ಕೂಡ ಕಟ್ಕೊಂಡ್ಬಿಟ್ಟಿತ್ತು. ಅದೊಂದು ಚಿಕ್ಕ ಮಿಸ್ಟೇಕಿಂದ ಆ ಥರ ಆಗಿದ್ದು. ಅಂದರೆ ಖಾಲಿ ಹೊಟ್ಟೆಯಲ್ಲಿ ನಾನು ಅಂದರೆ ಇನ್ನೂ ತಿಂಡಿ ಏನು ಪ್ರಿಪೇರ್ ಮಾಡಿರಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬದ ದಿನ ಸ್ವೀಟ್ ತರಕ್ಕೆ ಹೋಗಿದ್ದಾಗ ಶಿವರು ಸ್ವೀಟ್ ತಗೊಬರೋಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಚಕ್ಲಿ ಚೆನ್ನಾಗಿದೆ ಅಂದ್ಬಿಟ್ಟು ತೆಗೆಸ್ಕೊಂಡು ಖಾಲಿ ಹೊಟ್ಟೆಲಿ ತಿಂದುಬಿಟ್ಟೆ. ಅದು ತಿಂದಾದ್ಮೇಲೆ ನನಗೆ ಗಂಟ್ಲು ನೋವು ಮತ್ತು ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕೆಮ್ಮು ಗಂಟ್ಲು ನೋವೆಲ್ಲ ಇದೆಯಲ್ಲ ಅಂದ್ಬಿಟ್ಟು ಬಂದು ನೋಡ್ಕೊಂಡು ಹೋದ್ರು. ಅದು ನೆಕ್ಸ್ಟ್ ಡೇ ಅವ್ರಿಗೂ ಕೂಡ ಲೈಟಾಗಿ ಜ್ವರ ಬಂದುಬಿಟ್ಟಿತ್ತು. ಹಂಗಾಗಿ ಶಿವರ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ. ಸೊ ಸ್ವಲ್ಪ ಇಂಜೆಕ್ಷನ್ ಕೊಡಿಸ್ಬಿಟ್ಟು ಬಂದಿದ್ದೆ. ಆದ್ರೂ ಅವರು ಇವತ್ತು ರಜೆ ಹಾಕಿ ಅಂತ ಹೇಳಿದೆ, ಹಾಕಲಿಲ್ಲ. ಹಾಫ್ ಡೇ ಬರ್ತೀನಿ ಅಂದ್ಕೊಂಡು ಹೋದರು. ಈಗ ಹಾಫ್ ಡೇಗೆ ಅವರು ಇಲ್ಲಿಗೆ ಬರ್ತಾರೆ. ಸೊ ಅವ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಲೈಟಾಗಿ ಅವ್ರಿಗೆ ಜ್ವರ ಇರೋದ್ರಿಂದ ಯಾವುದೇ ರೀತಿ ಖಾರದ ಐಟಮ್ ತಿನ್ನಬಾರ್ದಂತೆ, ಜಾಸ್ತಿ ಸ್ಪೈಸಿ ಐಟಮ್ಸ್ ಅಂತಂದರೆ ನಾನ್ ವೆಜ್ಜು ಅದೇನು ತಿನ್ನಬಾರ್ದು, ಶೀತದ ಪದಾರ್ಥ ಏನೂ ತಿನ್ನಬಾರ್ದು 1 ವೀಕ್ ಅಂತ ಹೇಳಿದ್ದಾರೆ ಅವರಿಗೆ. ಅದಕ್ಕೆ ಆಫ್ಟರ್ನೂನ್ ಬರ್ತೀನಿ, ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅವ್ರು ಮಾರ್ನಿಂಗೇ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಟೆಂಡೆನ್ಸ್ ಹಾಕಬೇಕು ಮತ್ತು ಕಲೆಕ್ಷನ್ ಇದೆ ಅಂದ್ಬಿಟ್ಟು ಹೋದರು. ಕೆಲವೊಂದು ಟೈಮಲ್ಲಿ ಹೆಲ್ತ್ ಇಶ್ಯೂ ಇದ್ರೂ ಈ ಥರ ಹೋಗಬೇಕಾಗತ್ತೆ. ಅವ್ರ ಕಂಡೀಷನ್ ನೋಡಿದಾಗ ನನಗೆ ಬೇಜಾರಾಗ್ತಿತ್ತು. ಈ ಟೈಮಲ್ಲೂ ಡ್ಯೂಟಿಗೆ ಹೋಗಿದ್ದಾರಲ್ಲ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಹಾಕಿಸ್ಬಿಟ್ಟು 3 ಮಾತ್ರೆ ಒಟ್ಟಿಗೆ ಬರ್ತಿದ್ರು. 3 ಮಾತ್ರೆನೂ ನಮ್ಮ ಮನೆಗೆ ಬಂದುಬಿಟ್ಟು ಕೊಟ್ಟಾದ್ಮೇಲೆ ಆದ್ರೂ ಬರ್ತೀನಿ ಅಂದ್ಕೊಂಡು ಹೋದರು. ಟೈಮ್ ಬಂದು ಆಲ್ರೆಡಿ 12 ಅಂತ ಹೇಳಿದೆ ಅಲ್ವ, ಇನ್ನೊಂದು ಅವರ್ ಅಷ್ಟರಲ್ಲಿ ಶಿವರು ಕೂಡ ಬರ್ಬೋದು. ಹಂಗಾಗಿ ನಾನು ವ್ಲಾಗನ್ನೇ ಇವತ್ತೇನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ನನಗೆ ಬೇಜಾರಾಗ್ತಿತ್ತು. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ಹಂಗಾಗಿ ಬೇಜಾರಾಗ್ತಿತ್ತಲ್ಲ, ಹಂಗಾಗಿ ವ್ಲಾಗನ್ನೇನು ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ನನಗೂ ಕೂಡ ವಾಯ್ಸ್ ಚೇಂಜ್ ಆಗಿಬಿಟ್ಟಿತ್ತು. ನನ್ನ ವಾಯ್ಸ್ ನನಗೆ ಒಂಥರ ಸ್ಟಾಟಿಫೈ ಆಗ್ತಾ ಇರಲಿಲ್ಲ. ಹೆಂಗೆ ಕೇಳಿಸುತ್ತೆ ಏನೋ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ಅಂದ್ಬಿಟ್ಟು ನಾನು ಕೂಡ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಹೇಳಿದೆ ಅಲ್ವ, ಎಷ್ಟೇ ಬ್ಯುಸಿ ಇದ್ರೂ ಏನೇ ಆದ್ರೂ ನನ್ನ ವ್ಲಾಗ್ ರೆಗ್ಯುಲರ್ ಬರುತ್ತೆ ಅಂತ. ಹಾಗಾಗಿ ಇವೆಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳೆಲ್ಲ ಬರ್ತಾನೆ ಇರುತ್ತೆ ಲೈಫ್ ಅಂತಂದಮೇಲೆ ಅಂತ ಅಂದ್ಬಿಟ್ಟು ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಫ್ರೆಂಡ್ಸ್, ಫೈನಲಿ ಶಿವು ಬಂದರು. ಶಿವರ್ಗೆ ಜ್ವರ ಬಂದುಬಿಟ್ಟಿದೆ. ಫ್ರೆಂಡ್ಸ್, ನಾನು ಕಷ್ಟಪಟ್ಟು ಆಲ್ರೆಡಿ ಸಾಂಬಾರಿತ್ತು, ಇವ್ರಿಗೋಸ್ಕರ ಅಂದ್ಬಿಟ್ಟು ರಸಮ್ ಮಾಡಿದರೆ ಊಟ ಆಯಿತು ಅಂತ ಹೇಳ್ತಿದ್ದಾರೆ. ಬೇಜಾರಾಗುತ್ತಾ ಆಗಲ್ವಾ? ಮನೆ ಊಟ ಮನೆಯವ್ರು ಮಾಡೋರು ಇದ್ರೂ ಇವ್ರಿಗೆ ಹೋಟೆಲೇ ಊಟ ಇಷ್ಟ ಆಗುತ್ತೆ ಅಲ್ವಾ? ಫ್ರೆಂಡ್ಸ್, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಹುಷಾರಿಲ್ಲದೆ ಅವ್ರ ಮುಖ ನೋಡೋಕ್ಕಾಗಲ್ಲ. ಸೊ ಅವರು ಸ್ವಲ್ಪ ರೆಸ್ಟ್ ಮಾಡಲಿ. ಅವ್ರ ಫೋನ್ಸ್ ಎಲ್ಲ ಚಾರ್ಜ್ ಹಾಕ್ಬಿಟ್ಟು ಸೊ ನಾನು ಕೂಡ ಊಟ ಮಾಡಿಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ. ಸೊ ಲಕ್ಕಿ ಸರ್ ಇಲ್ಲಿ, ಲಕ್ಕಿ ಯಾರು ಬಂದಿರೋದು? ಅವನು ಹೊರಗಡೆ ಹೋಗ್ಬಿಟ್ಟು ಬರ್ತಾನೆ ಇರಲಿಲ್ಲ. ಓಕೆ, ನಾನು ಸಾಯಂಕಾಲಕ್ಕೆ ಮತ್ತೆ ಅಡುಗೆ ಮಾಡಲ್ಲ ಶಿವು, ಅದನ್ನ ಇಡ್ತೀನಿ. ರಸಮ್ ಜಾಸ್ತಿನೇ ಮಾಡಿದೆ, ನೀನು ತಿಂತೀಯ ಅಂದ್ಬಿಟ್ಟು. ಸೊ ರಸಮ್ಗೆ ಇನ್ನೂ ಒಗ್ಗರಣೆ ಕೊಟ್ಟಿಲ್ಲ.
ಒಗ್ಗರಣೆ ಕೊಡಬೇಕು. ಅವರು ರೆಸ್ಟ್ ಮಾಡ್ತಾ ಇದ್ದಾರೆ, ರೆಸ್ಟ್ ಮಾಡಲಿ. ನಾನು ಅಷ್ಟರಲ್ಲಿ ರಸಮ್ ಪ್ರಿಪೇರ್ ಮಾಡಿಬಿಟ್ಟು ನಾನು ಕೂಡ ರೆಸ್ಟ್ ಮಾಡ್ತೀನಿ ಊಟ ತಿಂದ್ಬಿಟ್ಟು. ಏನಪ್ಪ ನಿಂಗೆ ಏನು ಬೇಕಪ್ಪ? ಏನು ಬೇಕು ಹೇಳಪ್ಪ? ಬಾಯ್ಲಿ ಬಾಯ್ಲಿ ಏನು ಬೇಕು ಹೇಳು? ಏನು ಬೇಕು? ಬಾಯ್ಲಿ 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 ಲಕ್ಕಿಯ ಲಕ್ಕಿಯ ಬಾಯ್ಲಿ. ಗುಡ್. ಬಾಯ್ಲಿ ಅಂತ ತಕ್ಷಣ ಹಿಂಗೆ ಬರಬೇಕು. ಏನು ಬೇಕು? ಏನು ಬೇಕು ನಿಂಗೆ? ಓನ್ ಬೇಕಪ್ಪ. ಸೊ ಲಕ್ಕಿಗೆ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್, ಯಾರೂ ಇಲ್ವಲ್ಲ ಮನೇಲಿ. ಸೊ ಹಾಗಾಗಿ ಲಕ್ಕಿ ಏನು ಬೇಕು ಹೇಳವ? ಬಾ ಹಾಲು ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಇವಾಗ ಟೈಮ್ ಬಂದು ಆಲ್ರೆಡಿ 6:30 ಆಗ್ತಾಯಿದೆ. ಸೊ 7 o'clock ಆಗುತ್ತಾ? 7 o'clock ಆಗ್ತಾಯಿದೆ. ನಾವು ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಆಫ್ಟರ್ನೂನಿಂದ ರೆಸ್ಟ್ ಮಾಡ್ತಾ ಇದ್ವಲ್ಲ, ಹಾಗಾಗಿ ಮೈಂಡ್ ಫುಲ್ಲು ಬ್ಲ್ಯಾಂಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇರ್ತೀರ ಶಿವು ಅವ್ರ ಜೊತೆ ವಿಡಿಯೋ ಮಾಡಲ್ಲ ಅಂತ. ಅವ್ರು ಸಿಗೋದೇ ಪ್ರೇಯರ್ನ ನೀನು ಮಾಡಲಿ ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಅವ್ರಿಗೆ ಅಲ್ಲೇ ಕೆಮ್ಮು ಬಂದ್ಬಿಡ್ತು. ಯಪ್ಪ ಅವ್ರಿಗೆ ಎಷ್ಟು ಕೆಮ್ಮಾಗಿದೆ ಅಂತಂದರೆ, ಇವಾಗ ಬಂದಿದ್ದು ಕೆಮ್ಮು ತಾನೆ. ಶಿವರು ಕಡಿಮೆ ಮಾತಾಡ್ತಾರೆ ಅಂತ ಅನ್ಕೋಕೆ ಹೋಗ್ಬೇಡಿ. ಅವರು ತುಂಬ ಮಾತಾಡ್ತಾರೆ. ವಿಡಿಯೋದಲ್ಲಿ ಮಾತಾಡಲ್ಲ ಅಷ್ಟೇ, ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಆ್ಯಂಡ್ ಕ್ಯಾಮ್ರಾ ಇಲ್ಲದಾಗ ನಾವು ತುಂಬ ಮಾತಾಡ್ತೀವಿ. ಬಟ್ ಕೆಲವರು ಕ್ಯಾಮ್ರಾ ಮುಂದೆ ನೀಟಾಗಿ ಮಾತಾಡ್ತಾರೆ, ಕೆಲವರು ಮಾತಾಡೋಕ್ಕೆ ಹಂಚ್ಕೊಳ್ತಾರೆ. ಸೊ ಹಾಗಾಗಿ ಹೊರಗಡೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲಕ್ಕಿ ಪಾಪ ಲಕ್ಕಿ ಹಿಡ್ಕೊ ಕಟಾಕ್ಬೋದು. ಹಂಗೆ ಹೋಗು, ಲಕ್ಕಿ ಹಿಡ್ಕೊ. ಸೊ ಲಕ್ಕಿನ ಹಿಂದೆ ಬಂದುಬಿಡ್ತಾನೆ. ಬೆಳಗ್ಗೆಯಿಂದ ಅಮ್ಮವ್ರು ಯಾರೂ ಇಲ್ವಲ್ಲ, ಹಂಗಾಗಿ ಕರ್ಕೊಬಾ. ಸೊ ಲಕ್ಕಿನ ಕರ್ಕೊಬರ್ತಾ ಇದ್ದೀನಿ. ಅಯ್ಯೋ ಯಾಕೆ ಹೊಡೆದೆ? ಹಿಡ್ಕೊ, ಏನಾರು ಆಗ್ಬಿಡ್ತೇನೆ. ಹಿಡ್ಕೊಂಡು ಎಲ್ಲರಿಗೂ ಏನಾದರೂ ಮಾಡಿಬಿಡು. ಅಟ್ಲೀಸ್ಟು ಮಾತಾಡಲ್ಲ ನೀನು. ಎಲ್ಲರೂ ಸೈಲೆಂಟ್ ಅನ್ಕೊಬಿಟ್ಟವ್ರೆ. ಸೈಲೆಂಟ್ ಅಂತ ಏನಿಲ್ಲ, ಕೋಪ ಬಂದಾಗ ಹೆಂಗೆ ಬೈತಾರೆ ಗೊತ್ತಾ? ಯಪ್ಪ ನಾನೇ ಮ್ಯೂಟ್ ಆಗಿಬಿಡ್ಬೇಕು, ಹಂಗೆ ಬೈತಾರೆ. ನಾನು ಬೈಸ್ಕೊಳ್ಳಲ್ಲ. ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಮಂಡ್ಯದಲ್ಲಿ ವಿನೋಬ ರೋಡಲ್ಲಿ ಕೈಲಾಸ್ ಕೆಫೆ ಅಂತ ಓಪನ್ ಆಗಿದೆ. ಸೊ ಅಲ್ಲಿ ಬರ್ತ್ಡೇಗೆ ಫಿಲ್ಮ್ ಥಿಯೇಟರ್ ಇದೆ ಸಪ್ರೇಟು. ಹಾಗೆ ಆಫರ್ ಕೂಡ ಬಿಟ್ಟಿದ್ದಾರೆ. 99 rupeesಗೆ 4 ಐಟಮ್ಸ್ ಅಂತ ಹೇಳಿಬಿಟ್ಟು. ಹಾಗಾಗಿ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಕರೆಂಟೇ ಹೊರಟೋಯ್ತು. ಕರೆಂಟ್ ಹೊರಟೋದ ತಕ್ಷಣ ಶಾಕ್. ಸೊ ಹೇಗಿರುತ್ತೆ 99 rupeesಗೆ ಕಾಂಬೋ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ತಿಂದಾದ್ಮೇಲೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀವಿ. ಹಿಂದೆಗಡೆ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಕ್ಯಾಮ್ರಾ ಏನು ಮಾಡಿ ತೋರಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ ಹೇಳಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಅಂತಲೂ ಕೂಡ ಅನ್ನಿಸ್ತು. ಸೊ ಇವಾಗ 15th to 22ವರೆಗೂ ಆಫರ್ ಕೊಟ್ಟಿದ್ದಾರೆ. ವೆಜ್ಜಲ್ಲೂ ಇದೆ, ನಾನ್ ವೆಜ್ಜಲ್ಲೂ ಇದೆ. ಒಂದು ಸ್ವಲ್ಪ ಟ್ರೈ ಮಾಡಿ ತೋರಿಸ್ತೀನಿ ಮೆನ್ಯೂನ, ಪ್ರೈಸ್ ಎಷ್ಟೆಷ್ಟಿದೆ. ಫ್ರೆಂಡ್ಸ್, ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನಗೆ ಪರ್ಸ್ನಲಿ ಯಾವುದು ಇಷ್ಟ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಅದನ್ನು ನಾನು ವಿಡಿಯೋ ಮಾಡ್ಕೊಳ್ತೀನಿ ಅಷ್ಟೇ.
ಸೊ ನೋಡ್ತಾ ಇರ್ಬೋದು. ವೆಜ್ಜಲ್ಲೂ ಇದೆ, ನಾನ್ ವೆಜ್ಜಲ್ಲೂ ಇದೆ ಕಾಂಬೋಸು. ಆ್ಯಂಡ್ ಕಾಂಬೋ ಆಫರ್ಗಳು ಕೂಡ ತುಂಬ ಚೆನ್ನಾಗಿದೆ. ಪಿಜ್ಜಾ 130 ಕೂಡ ಸ್ಟಾರ್ಟಿಂಗ್ ಇದೆ. ಪಿಜ್ಜಾದಲ್ಲೂ ಕೂಡ ಆಫರ್ ಇದೆ. ಪಾಪ 210. ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ. ಅಂದರೆ ಇದಕ್ಕೆ 99, ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ ಅದಕ್ಕೆ 15, 10 ಆ ಥರ ಆಗುತ್ತೆ. ಇದನ್ನು ನೋಡ್ಬಿಟ್ಟು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಗಲಾಟೆ ಎಲ್ಲ ಜಾಸ್ತಿನೇ ಇದೆ. ಆ್ಯಂಡ್ ಐಸ್ ಕ್ರೀಮ್ಗಳಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಅಂದರೆ ತುಂಬ ಆಪ್ಷನ್ಸ್ಗಳಿದೆ. ನೀವೇನಾದ್ರು ಬರ್ತಡೇ ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ಯಾಕೇಜು ಕೂಡ ಇದೆ. ಸೊ ನೀವು ನೋಡ್ಕೊಂಡು ತೊಗೋಬೋದು. ಒಂದೇ ಕಡೆ ನಿಮಗೆ ಪ್ರೈವೇಟ್ ಥಿಯೇಟರ್ ಮತ್ತು ಕೆಫೆ ಎಲ್ಲ ಇರೋದ್ರಿಂದ ತುಂಬ ಈಸಿ ಆಗುತ್ತೆ. ಪ್ಯಾಕೇಜು ಇದು 200 ಸಮಥಿಂಗು, ಕಂಪ್ಲೀಟ್ ಡೆಕೋರೇಷನು, 1 ಅವರ್ ಪ್ರೈವೇಟ್ ಥಿಯೇಟರು, ಕೇಕು, ಓಟಿ ಆಕ್ಸೆಸ್, ವೀಡಿಯೋಸು, ಫೋಟೋಸು ಎಲ್ಲ ಇದೆ 2000ಗೆ. ಪಾಪ ವರ್ತಲ್ವಾ 2000ಗೆ ಇಷ್ಟು ಬರ್ತಡೇ ಪ್ಯಾಕೇಜು. ಇರುವ ನಿಮಿಷ ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ, ಹೇಳ್ತಿದ್ದೀನಿ. ಆಮೇಲೆ ಪ್ಯಾಕೇಜ್ 2 ಬಂದು 999 ಅಂದರೆ 1000ಗೆ ಕಂಪ್ಲೀಟ್ ಡೆಕೋರೇಷನು, 30 ಮಿನಿಟ್ಸ್ ಪ್ರೈವೇಟ್ ಥಿಯೇಟರು, 20+ ಓಟಿ ಆಕ್ಸೆಸಸ್. ಆ್ಯಂಡ್ ಪ್ಯಾಕೇಜ್ ಬಂದು 1300 ಮೂವಿ ಟೈಮ್, ಪ್ರೊಟೆಕ್ಷನ್. ಸೊ ಒಂದ್ಸಲ ಬಂದು ಟ್ರೈ ಮಾಡಿ. ಕಂಪ್ಲೀಟ್ ಒಳಗಡೆದೇನು ತೋರಿಸ್ತಾ ಇಲ್ಲ, ಹೊರಗಡೆ ಈ ಥರ ಇದೆ. ಸೊ ನೀವು ಫೋಟೋಸ್ ಎಲ್ಲ ತೊಗೋಬೋದು. ಬರ್ತ್ಡೇಗೆ ಏನಾದರೂ ಬಂತು ಅಂತಂದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು 3ನೇ ಫ್ಲೋರಲ್ಲಿರೋದು. ಬಂದು ಮೆನು ಎಲ್ಲ ತೋರಿಸ್ತಾ ಇಲ್ವಾ, ಬ್ಯಾಕ್ಗ್ರೌಂಡು ಯಾವ ರೀತಿ ಇದೆ ಅಂತ ತೋರಿಸ್ತೆ. ಸೊ ಆರ್ಡರ್ ಮಾಡಿದ್ದೀವಿ 99 ಕಾಂಬೋ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಯಾವುದಾದ್ರೂ ಹೊಸ ರೆಸ್ಟೋರೆಂಟು, ಕೆಫೆಗಳೇನಾದರೂ ಓಪನ್ ಆಯಿತು ಅಂದರೆ ಮಂಡ್ಯದಲ್ಲಿ ನಾವು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ವಿಸಿಟ್ ಕೊಡ್ತೀವಿ. ಒಂದೇ ಕಡೆ ಯಾವಾಗಲೂ ಟ್ರೈ ಮಾಡಲ್ಲ, ಡಿಫ್ರೆಂಟ್ ಇರಲಿ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತೀವಿ. ಹಂಗಾಗಿ ಇವತ್ತು ಕೈಲಾಸ್ ಕೆಫೆ ಅನ್ನೋದು ತಂದ್ವಿ. ನಾನು ಸಡನ್ಲಿ ಇವಾಗ ಒಂದು ಹಾಫ್ ಆನ್ ಅವರ್ 1 ಅವರ್ ಬ್ಯಾಕು ಇನ್ಸ್ಟಾಗ್ರಾಮ್ ನೋಡ್ತಾಯಿದ್ವಿ. ಸ್ಕ್ರೋಲ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ರಿವ್ಯೂ ಕೊಟ್ಟಿದ್ರು. ಯಾಕೆ ಒಂದ್ಸಲ ನಾವು ಹೋಗಿ ನೋಡಬಾರ್ದು ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ರೆ ಆ್ಯಂಡ್ ಕಾಲೇಜ್ ಫ್ರೆಂಡ್ಸ್ಗಳಿಗೆಲ್ಲ ಬರ್ತಡೇ ಅದು ಇದು ಆಗ್ತಾಯಿತ್ತು ಅಂತಂದಾಗ ಒಂದೇ ಕಡೆ ಇಷ್ಟೊಂದು ಎಲ್ಲ ಇತ್ತು ಅಂತಂದಾಗ ಯಾರಿಗಾದರೂ ಹೆಲ್ಪ್ ಆಗೇ ಆಗುತ್ತೆ ಅಲ್ವಾ. ಹಾಗಾಗಿ ತೋರಿಸೋಣ ಅಂದ್ಕೊಂಡು ಬಂದಿದ್ದೀವಿ. ನೋಡೋಣ 99ಗೆ ಯಾವ ರೀತಿ ಇರುತ್ತೆ ಅಂತ. 99 ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇದೆ ಬೇರೆ ಕಡೆ ಎಲ್ಲ ಅದಕ್ಕೂ ಕಂಪೇರ್ ಮಾಡಿಕೊಂಡ್ರೆ. ಸೊ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಚೆನ್ನಾಗಿದೆ. ನನಗೆ ಬ್ಯಾಕ್ಗ್ರೌಂಡ್ ಇಷ್ಟ ಆಯಿತು. ಆ್ಯಂಡ್ ಸ್ಟೆಪ್ ಹತ್ಕೊಂಡು ಬರಬೇಕಾದ್ರೆ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಫುಡ್ ಪ್ರಿಪೇರ್ ಮಾಡುವಂಥದ್ದು. ಇದು 3ನೇ ಫ್ಲೋರಲ್ಲಿರೋದು. ಸೊ ಮಂಡ್ಯದಲ್ಲಿ ಕರೆಂಟ್ ಇಲ್ಲ.
ಶಿವು ಅವರು ಫೋನಲ್ಲಿ ಮಲಗೋಗ್ಬಿಟ್ಟಿದ್ದಾರೆ. ಶಿವು ಶಿವು ನೋಡಿದ್ರೆ ಸಾಕಿ ಇಷ್ಟೇ ಸ್ಮೈಲು, ಇನ್ನೇನು ಮಾಡಲ್ಲ. ಫ್ರೆಂಡ್ಸ್ ಎಲ್ಲರೂ ಬರಲಿ ಫೋನ್ ನೋಡ್ತಾ ಕೊಟ್ಕೊಬಿಡ್ತಾರೆ. ಆವಾಗ ಬಿಗ್ ಬಾಸ್ ಇದ್ದಾಗಂತೂ ನನಗಂತೂ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಬೇಜಾರಾಗೋದು. ಎಲ್ಲಿ ನೋಡಲಿ ಬಿಗ್ ಬಾಸ್ ಅಂತ ನೋಡ್ತಾನೆ ಇರೋರು. ಆಮೇಲೆ ಅವ್ರು ಏನಕ್ಕಾದ್ರೂ ಅಡಿಟ್ ಆಗಿಬಿಟ್ರೆ ಅವ್ರು ಅದನ್ನೇ ನೋಡ್ತಾ ಇರ್ತಾರೆ. ಅದು ಬಿಗ್ ಬಾಸ್ ಅಡಿಟ್ ಆಗಿದ್ರು, ಇವಾಗ ಬಿಗ್ ಬಾಸ್ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ಫ್ರೀ ಇವಾಗ ರೀಲ್ಸ್ ನೋಡ್ತಾ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇವಾಗ 2 ಐಟಮ್ಸ್ನ ಕೊಟ್ಟಿದ್ದಾರೆ, ಇನ್ನು 2 ಐಟಮ್ಸ್ ಬರಬೇಕು. ಬಂದಮೇಲೂ ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ಇದು 99 ಕಾಂಬೋ ಹೇಗಿದೆ ಬಂದು ಒಂದು ಸ್ವಲ್ಪ ಟೇಸ್ಟ್ ಮಾಡಿ. ಟೇಸ್ಟ್ ವೈಸ್ ಚೆನ್ನಾಗಿದೆ, ಸ್ವಲ್ಪ ಟ್ರೈ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. 99 ಕಾಂಬೋ ಅಂತ ಹೇಳಿದ್ವಲ್ಲ, ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಸ್ಟಾಟಿಫೈನು ಕೂಡ ಆಯಿತು. ಪ್ರೈಸ್ ಓಕೆ ಅಲ್ಪಿ ಆ್ಯಂಡ್ ಆಫರ್ ಅಲ್ಲದಂತೂ ಕೂಡ ತುಂಬ ಪ್ರೈಸು ಫ್ರೆಂಡ್ಲಿ ಆಗಿದೆ. ಸೊ ಯಾರಾದರೂ ನಿಯರ್ ಬೈ ಇತ್ತು ಅಂತಂದರೆ ಟ್ರೈ ಮಾಡಿ. ಬರ್ತಿದ್ದಾಗೇ ಅಂದರೆ ಟೈಮಿಂಗ್ಸ್ ಬಂದು ನೈಟು ಒಂದು 8:30ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ನಮಸ್ಕಾರ ಸಕ್ಕರೆ ನಾಡು ಮಂಡ್ಯ. ಇದು 3ನೇ ಫ್ಲೋರಲ್ಲಿರೋದು. ಬರ್ತ್ಡೇ ಪಾರ್ಟಿ ಎಲ್ಲ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೋಡ್ಕೊಳ್ತಿದ್ದೀನಿ. ಆ್ಯಂಡ್ ಒಂದೇ ಕಡೆ ಲೊಕೇಟ್ ಆಗಿರೋದ್ರಿಂದ ಫುಡ್ಗಾಗಿರ್ಬೋದು, ಪಾರ್ಟಿಗಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು, ಫಿಲ್ಮ್ ಥಿಯೇಟರ್ ಕೂಡ ಅಲ್ಲೇ ಇದೆ ಅಲ್ವಾ. ಸೊ ತುಂಬ ಚೆನ್ನಾಗಿದೆ. ಸೊ ವಿಡಿಯೋ ಲೆಂತ್ ಆಗಿಬಿಡುತ್ತೆ. ಇವತ್ತಿನ ಡೇ ಬ್ಲಾಗ್ ಇಷ್ಟ ಆಗಿತ್ತು. ಸೊ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನೀವೇ ನನ್ನ ವೀಡಿಯೋನ ನೋಡ್ಬೋದು. ಇನ್ನೂ ಒಂದು ಸಲ ಇದು ಅಡ್ರೆಸ್ ಹೇಳ್ಬಿಡ್ತೀನಿ. ಇದು ವಿನೋಬ ರೋಡು. ಸೊ ಮೇನ್ ರೋಡ ಇದೆಯಲ್ಲ ನೋಡಿ, ಅಲ್ಲಿ ಬುಲೆಟ್ ಶೋರೂಮ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಬುಲೆಟ್ ಶೋರೂಮಿಂದ ಒಂದು 3ನೇ ಅಂಗಡಿನಿಂದ ಕೆಫೆ ಬರುತ್ತೆ. 3ನೇ ಫ್ಲೋರಲ್ಲಿರೋದು. ಸೆಕೆಂಡ್ ಫ್ಲೋರಲ್ಲಿರೋದು. ಸೊ ಸಪೋರ್ಟ್ ಮಾಡಿ ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಇವತ್ತಿನ ಡೇ ವ್ಲಾಗ್ ಯಾವ ರೀತಿ ಇತ್ತು ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ.